ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಸರ್ವ ಅರ್ಜತೆ ಫೌಂಡೇಶನ್ ವತಿಯಿಂದ ಆಯುರ್ವೇದ ಗುಣಗಳುಳ್ಳ ವನರಾಶಿಯನ್ನು ಉಳಿಸುವ ಪ್ರಯತ್ನ ನಡೆಸಲಾಗುತ್ತಿದೆ. ಮನುಷ್ಯನಿಗೆ ಉಸಿರಾಡಲು ಬೇಕಾದ ಅತಿ ಮುಖ್ಯವಾದ ವಸ್ತು ಎಂದರೆ ಆಮ್ಲಜನಕ. ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿರಲು ದಿನದಲ್ಲಿ 550 ಲೀಟರ್ನಷ್ಟು ಆಮ್ಲಜನಕದ ಅವಶ್ಯಕತೆ ಇದೆ ಎಂದು ಸರ್ವ ಅರ್ಜತೆ ಫೌಂಡೇಶನ್ ಸಂಸ್ಥಾಪಕಿ ಪದ್ಮಾ ಆರ್ ಗೌಡ ತಿಳಿಸಿದರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ದಷ್ಟಪುಷ್ಟವಾಗಿ ಬೆಳೆದಿರುವ ಮರದಿಂದ ಪ್ರತಿದಿನ 274 ಲೀಟರ್ನಷ್ಟು ಆಮ್ಲಜನಕ ಸರಬರಾಜು ಆಗುತ್ತದೆ. ತಲೆಗೆ 2 ಮರದಂತೆ ಒಬ್ಬ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ ಕನಿಷ್ಠ ಪಕ್ಷ 2 ಮರವನ್ನಾದರೂ ಪೋಷಿಸಿ, ರಕ್ಷಿಸಿ, ಅದಕ್ಕೆ ತಗಲುವ ವೆಚ್ಚವನ್ನು ಭರಿಸಲು ಹಾಗೂ ಪ್ರಕೃತಿ ಮಾತೆಗೆ ಕೃತಜ್ಞತೆ ಹೇಳುವಂತಹ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮವನ್ನು ತಂದಿದ್ದು, ಕಾರ್ಯಕ್ರಮದಲ್ಲಿ ಚರಕ ಮಹರ್ಷಿಗಳಿಂದ ಪ್ರೇರೇಪಿತವಾದ ಗ್ರಂಥದಲ್ಲಿ ನಮೂದಿಸಿರುವಂಥ 500 ಬಗೆಯ ಆಯುರ್ವೇದ ಗುಣಗಳುಳ್ಳ ಸಸ್ಯರಾಶಿಯನ್ನು ಮೈಸೂರಿನ ಸುತ್ತಮುತ್ತಲೂ ನೆಟ್ಟು ಪೋಷಿಸಿ ಕಾಪಾಡಬೇಕಾಗಿದೆ ಎಂದರು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಹಾಗೂ ನಮ್ಮ ಪರಿಚಯ. ನನ್ನ ಹೆಸರು ಪದ್ಮಾ ಆರ್ ಗೌಡ ಅಂತ. ನಾನು ಸರ್ವ ಅರ್ಜತೆ ಫೌಂಡೇಶನ್ನ ಒಂದು NPO ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನ ಫೌಂಡರ್ ಹಾಗೂ ಪ್ರೆಸಿಡೆಂಟ್ ಆಗಿದ್ದೀನಿ. ನನ್ನ ಜೊತೆ ಬೆಂಗಳೂರಿನ ಶಾಖೆಯ ಡೈರೆಕ್ಟರ್ ಆದ ಜನಾರ್ದನ್ ಅವರು ಹಾಗೂ ನಮ್ಮ ಈ ಪ್ರಾಜೆಕ್ಟನ್ನು ಚೀಫ್ ಅಡ್ವೈಸರ್ ಆಗಿ ರೇಣುಕಾ ಪ್ರಸಾದ್ ಅವರು, ರಿಟೈರ್ಡ್ ಝುವಾಲಜಿ ಡಿಪಾರ್ಟ್ಮೆಂಟ್, ಬ್ಯಾಂಗ್ಳೂರು ಯೂನಿವರ್ಸಿಟಿ. ಸೊ ಇವತ್ತಿನ ಕಾರ್ಯಕ್ರಮ ಬಂದು ಯಾಕೆ ಪ್ರೆಸ್ ಮೀಟ್ ಅಂತಂದರೆ, ನಾವು ಒಂದು ಹೊಸ ಪ್ರಾಜೆಕ್ಟ್ನ ಕೈ ತಗೊಳ್ತಾ ಇದ್ದೀವಿ. ಅದು ಬಂದು ಚರಕ ಸಂಹಿತೆ, ಚರಕ ಮಹರ್ಷಿಗಳಿಂದ ರಚಿಸಲ್ಪಟ್ಟ ಚರಕ ಸಂಹಿತೆ ಅನ್ನೋ ಗ್ರಂಥದಿಂದ ಕೆಲವಾರು ಆಯುರ್ವೇದೀಯ ಗುಣಗಳುಳ್ಳ ಅಂತಹ ಔಷಧೀಯ ಗಿಡಗಳನ್ನ ಮೈಸೂರಿನ ಪ್ರತಿಯೊಬ್ಬ ಸಾರ್ವಜನಿಕರು ಬೆಳೆಸಬೇಕು. ಅದನ್ನು ಅವರೆಲ್ಲರೂ ಇನ್ವಾಲ್ವ್ ಆಗಿ ಮಾಡುವಂತಹ ಒಂದು ಪ್ರಾಜೆಕ್ಟ್. ಅಂದರೆ ಯಾವುದೇ ಒಂದು ಗಿಡ ಮರ ನೀವು ನೆಟ್ಟಿದ ತಕ್ಷಣ ಅದಕ್ಕೆ ಮೇಂಟೈನ್ ಮಾಡಬೇಕು, ಕಂಟಿನ್ಯೂಟಿ ಇರಬೇಕು, ಇಲ್ಲಾಂದರೆ ಆ ಗಿಡ ಮರಗಳು ಉಳಿಯೋದಿಲ್ಲ. ಮತ್ತು ಒಂದು ಮನುಷ್ಯನಿಗೆ ಸರಿಸುಮಾರು ಒಂದು ದಿನಕ್ಕೆ ಅವನಿಗೆ ಉಸಿರಾಡಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ 550 ಲೀಟರಷ್ಟು ಆಕ್ಸಿಜನ್ ಬೇಕು. ಹಾಗೆ ಒಂದು ಮರ, ಒಂದು ಬಲಿಷ್ಠವಾಗಿ ದಷ್ಟಪುಷ್ಟವಾಗಿ ಬೆಳೆದಿರೋ ಮರ 274 ಲೀಟರಷ್ಟು ಆಕ್ಸಿಜನ್ನ ಮಾತ್ರ ಕೊಡುತ್ತೆ. ಸೊ ನಮ್ಮ ಉದ್ದೇಶ ಬಂದು ಪ್ರತಿಯೊಬ್ಬ ನಾಗರಿಕನು ಅವನ ಜೀವನ ಕಾಲದಲ್ಲಿ 2 ಮರಗಳನ್ನಾದರೂ ಪೋಷಿಸಿ ಬೆಳೆಸಿ ಅದನ್ನು ನಿರ್ವಹಿಸಬೇಕು ಅನ್ನುವಂತಹ ಒಂದು ಪ್ರಾಜೆಕ್ಟ್ನ ಉದ್ದೇಶ ಆಗಿದ್ದು, ಇದನ್ನು ಜನಸಾಮಾನ್ಯರಿಂದ ಒಂದೊಂದು ಕಾರ್ಪೊರೇಷನ್ ಲಿಮಿಟ್ಸಲ್ಲೂ ಪಾರ್ಕ್ಗಳಿರ್ಬೋದು, ಅವರ ಅಂಗಳದಲ್ಲಿರ್ಬೋದು, ಕುಬ್ಜ ಮರಗಳಿರ್ಬೋದು, ಅವರ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಎಷ್ಟೋ ಜನ ಕಟ್ ಮಾಡ್ತಾರೆ, ಅದನ್ನು ಕೂಡ ಮನಸ್ಸಿನಲ್ಲಿಟ್ಕೊಂಡು ಕುಬ್ಜ ಗಿಡಗಳಿರ್ಬೋದು ಹಾಗೂ ಹೈ ಆಕ್ಸಿಜನ್ ಎಮಿಟನ್ಸ್ ಇರೋವಂಥದ್ದು, ಯಾವುದೆಲ್ಲ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಒಳ್ಳೆ ಆಕ್ಸಿಜನ್ನ ನಮಗೆ ಕೊಡುವಂಥ ಮರಗಳನ್ನ, ಅದು ಆಯುರ್ವೇದೀಯ ಮರಗಳನ್ನೇ ನೆಡಬೇಕು ಅನ್ನೋವಂಥ ಒಂದು ಅಭಿಯಾನ ಹಾಗೂ ಒಂದು ಪ್ರಾಜೆಕ್ಟ್ನ ನಾವು ತಗೊಳ್ತಾ ಇದ್ದೀವಿ. ಫೌಂಡೇಶನ್ನಿಂದ ಎರಡು ವರ್ಷದಿಂದ ಸುಮಾರು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವಾರು ಪ್ರಾಜೆಕ್ಟ್ಸ್ನ ನಾವು ತಗೊಳ್ತಾ ನೆರವೇರಿಸ್ತಾ ಬರ್ತಾ ಇದ್ದೀವಿ. ಸೊ ಈ ಒಂದು ಪ್ರಾಜೆಕ್ಟ್ನಲ್ಲಿ ಪೀಪಲ್ ವಿಲ್ ಇನ್ವಾಲ್ವ್, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಇನ್ವಾಲ್ವ್. ಅವರವರ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಮೈಸೂರಿನ ಎಲ್ಲ ಸುತ್ತಮುತ್ತ ಗಿಡ ಮರಗಳನ್ನು ನಾವು ಹಾಕಬೇಕು ಅನ್ನೋ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಎಲ್ಲ ಕಡೆನೂ ಹಾಕ್ತೀವಿ. ನಮ್ಮ ಕಂಪನಿ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡು. ನಾವು ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಮೈಸೂರಿನ ಜನತೆಗೆ ಫಸ್ಟ್ ಸ್ಟಾರ್ಟ್ ಮಾಡೋಣ, ಬಿಕಾಸ್ ಇಟ್ಸ್ ಅ ಸ್ಮಾಲ್ ಸಿಟಿ ಆ್ಯಂಡ್ ರೀಚ್ ಮಾಡೋದಕ್ಕೆ ಈಸಿ ಇರುತ್ತೆ. ಹಾಗೂ ಈ ಥರ ಪ್ರಾಜೆಕ್ಟ್ಸ್ ಬೇರೆ ಕಡೆನೂ ಮಾಡಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಮೈಸೂರಲ್ಲಿ ಈ ಒಂದು ಕಾನ್ಸೆಪ್ಟ್ನಲ್ಲಿ ಇನ್ನೂ ಬಂದಿಲ್ಲದೆ ಇರೋದ್ರಿಂದ ಹಾಗೂ ಅಳಿವಿನ ಅಂಚಿನಲ್ಲಿರೋ ಆಯುರ್ವೇದಿಕ ಗಿಡಗಳಿಗೆ, ಔಷಧೀಯ ಗುಣವುಳ್ಳ ಗಿಡಗಳನ್ನ ಬೆಳೆಸಬೇಕು, ಅದನ್ನು ಸಂರಕ್ಷಿಸಬೇಕು ಅನ್ನೋವಂಥ ಒಂದು ಮಹತ್ತರವಾದ ಉದ್ದೇಶ ಹಾಗೂ ಆಸೆಯನ್ನು ಇಟ್ಕೊಂಡು ನಾನು ಈ ಒಂದು ಪ್ರಾಜೆಕ್ಟಿಗೆ ಇವರ ಸೀನಿಯರ್ಸ್ನ ಅಡ್ವೈಸ್ನ ತಗೊಂಡು ಕೈ ಹಾಕಿದ್ದೀನಿ. ಅದು ನಮ್ಮ ದೇಣಿಗೆ ಅಂತ ಬಂದಾಗ ಶ್ರಮದಾನ ಇರ್ಬೋದು, ಯಾರೋ ಒಬ್ರು ಗಿಡ ಕೊಡ್ಬೋದು, NGOs ಎಲ್ಲ ಹಾಗೇನೆ ವರ್ಕ್ ಮಾಡೋದು, ಯಾವುದನ್ನು ನಾವು ಸ್ಪೆಸಿಫಿಕ್ ಆಗಿ ಹೇಳಲ್ಲ. ಬಟ್ ಇಫ್ ಯು ವಾಂಟ್ ಟು ಟೇಕ್, ಕೆಲವಾರು ಕಂಪನಿಗಳು ನಮಗೆ ಪ್ರಾಜೆಕ್ಟ್ ಅಂತ ಕೊಟ್ಟಾಗ ನಮ್ಮ ಹತ್ರ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ. ವಿ ಆರ್ ಲೀಗಲಿ ಆಥರೈಸ್ಡ್ ಟು ಗೋ ಹೆಡ್. ಹೌದು ಸರ್, ವನ್ಯ ಸಂರಕ್ಷಣೆ ಮತ್ತು ಸಾಮಾಜಿಕವಾಗಿ ಕೆಲವಾರು ಡಿಪಾರ್ಟ್ಮೆಂಟ್ಗಳ ಜೊತೆ ನಾನು ಅಸೋಸಿಯೇಟ್ ಆಗ್ತಾ ಇದ್ದೀನಿ. ಸೋಷಿಯಲ್ ಫಾರೆಸ್ಟ್ ಅಂತಾರೆ, ಸೋಷಿಯಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಹಾಗೂ ಗಡ್ಕರಿ ಸಾಹೇಬ್ರ, ಈಶ್ವರ್ ಗಡ್ಕರಿ ಅವ್ರ ಸಾಹೇಬ್ರ ಜೊತೆನೂ, ಈಶ್ವರ್ ಖಂಡ್ರೆ ಅವರ ಜೊತೆನೂ ಕೂಡ ನಾವು ಮಾತಾಡಿ ಅವರನ್ನೆಲ್ಲರ ವಿಶ್ವಾಸಕ್ಕೆ ತಗೊಂಡು ಅವರ ಗೈಡೆನ್ಸ್ನಲ್ಲಿ ಇದು ಪ್ರತಿಯೊಂದು ಕಾರ್ಪೊರೇಷನ್ ಲಿಮಿಟ್ಸ್ಗೆ ಆಗುವಂತಹ ಪ್ರಾಜೆಕ್ಟ್ ಆಗಿರುತ್ತೆ. ಇಲ್ಲಿ ಜನಗಳ ಇನ್ವಾಲ್ವ್ಮೆಂಟ್ ಇರುತ್ತೆ, ಆವಾಗಲೇ ಇದು ರಕ್ಷಣೆ
ರಕ್ಷಣೆ ಆಗೋಕ್ಕೆ ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್. 500 ವಿಧ ಬಗೆಯಾದ ಆಯುರ್ವೇದ ಗಿಡಗಳು. ಸೊ ಅದನ್ನು ಒಂದು ಗಣಗಳಾಗಿ 50 ಬಗೆಯ ಗಣಗಳಾಗಿ ವಿಂಗಡಿಸಿದ್ದೀವಿ. ಒಂದೊಂದು ಗಣದಲ್ಲೂ 100 ಗಿಡಗಳು ಮರಗಳು ಬಂದಿರುತ್ತೆ. ಸೊ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿ ಸೂಟ್ ಆಗುತ್ತೆ, ತುಂಬ ಹೈಟಾಗಿ ಬೆಳೆಯೋದಾದರೆ ಎಲೆಕ್ಟ್ರಿಕ್ದು ಡಿಸ್ಟರ್ಬ್ ಆಗಬಾರ್ದು. ಸೊ ಕುಬ್ಜವಾಗಿರುವಂಥದ್ದು ಆ ಜಾಗಕ್ಕೆ ಸೂಟ್ ಆಗೋ ಹಾಗೆ ವಿಂಗಡಣೆ ಮಾಡಿ ರೇಣುಕಾ ಪ್ರಸಾದ್ ಅವರ ಗೈಡೆನ್ಸ್ನಲ್ಲಿ ನಾನು ಅದನ್ನು ನೆರವೇರಿಸಬೇಕು ಅಂದ್ಕೊಂಡಿದ್ದೀನಿ. ಹೌದು, ಸ್ಟೂಡೆಂಟ್ಸ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಮಹಿಳೆಯರು, ಗೃಹಿಣಿಯರು, ನಂದು ಸೃಷ್ಟಿ ಅಂತ ಒಂದು ವಿಮೆನ್ಸ್ ಗ್ರೂಪ್ ಇದೆ, ಅವ್ರಿಗೂ ಕೂಡ ಇನಿಷಿಯೇಟಿವ್ ತೊಗೊಂಡು ಅವರೆಲ್ಲರ ಒಂದು ಟೀಮ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ವಿ ವಿಲ್ ಡೂ ಇಟ್ ಇನ್ ಅಪ್ಕಮಿಂಗ್ ಡೇಸ್. ಮತ್ತು ಎಲ್ಲ ಏರಿಯಾದಲ್ಲಿರೋ ಮಹಿಳಾ ಸಂಘಗಳ ಜೊತೆನೂ ಒಡಗೂಡಿಸಿ ಆಯುರ್ವೇದಿಕ ಯೋಗ ಕ್ಲಾಸ್ ನಡೆಸೋರು ಎಲ್ಲರ ಜೊತೆನೂ ನಾನು ಜೊತೆಯಲ್ಲಿ ಹೋಗಬೇಕು ಅನ್ನೋಂತಹ ಒಂದು ಅವಕಾಶನ ಕಾಯ್ತಾ ಇದ್ದೀನಿ. ಲಿಮಿಟ್ಸಲ್ಲಿ ನಾವೇ ನೋಡ್ತೀವಲ್ಲ, ಪ್ರತಿಯೊಂದು ಮನೆ ಮುಂಭಾಗಕ್ಕೂ ಒಂದೊಂದು ಮರಗಳನ್ನ ಹಾಕಿದ್ರು, ಆದರೆ ಅದನ್ನು ಯಾರೂ ರಕ್ಷಣೆ ಮಾಡೋದ್ರಲ್ಲಿ ಮೆಜಾರಿಟಿ 60% ಅವರ ಮನೆ ಕಾಣಿಸ್ಬೇಕು ಅನ್ನೋದನ್ನು ನೋಡ್ತಾರೆ ಹೊರತು ಅವ್ರಿಗೆ ಆಕ್ಸಿಜನ್ ಕೊಡ್ತಾ ಇರೋ ಮರಗಳ ಬಗ್ಗೆ ಅವ್ರಿಗೆ ಯಾರಿಗೂ ಕನ್ಸರ್ನ್ ಇಲ್ಲ. ಸೊ ನಾನು ಗೌರ್ಮೆಂಟ್ನ ರಿಕ್ವೆಸ್ಟ್ ಮಾಡೋದು ಮತ್ತು ಖಂಡ್ರೆ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡೋದು, ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಒಬ್ಬ ಮನುಷ್ಯ ಅವನ ಲೈಫ್ ಟೈಮ್ನಲ್ಲಿ 2 ಮರನ ಬೆಳೆಸಲಿ, ಅದಕ್ಕೆ ಅವಕಾಶ ಆಗುವಂತಹ ಎಲ್ಲ ಕೆಲಸ ಕಾರ್ಯದಲ್ಲಿ ನಮ್ಮಂಥವ್ರಿಗೆ ಸಹಕಾರಿಯಾಗಿರಲಿ ಅನ್ನೋದಷ್ಟೇ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು.